ನಮಸ್ಕಾರ. ಮೊದಲನೇದಾಗಿ ನನ್ನ ಗೆಳೆಯ ಧ್ರುವ ಸರ್ಜಾ ಅವರು ಇವತ್ತು ಬಂದಿರೋದಕ್ಕೆ ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಟು ಯು. ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಈ ಇಡೀ ಜರ್ನಿಲಿ ತುಂಬ ಸಪೋರ್ಟಿವ್ ಆಗಿ ನಮಗೆ ಪ್ರಚಾರ ಕೊಡ್ತಾ ಬಂದಿರಾ. ನಿಮ್ಮೆಲ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತೀನಿ. ನಮ್ಮ ತಂಡದ ಅನೇಕರು ಬಂದಿದ್ದಾರೆ ಇಲ್ಲಿ. ನಮ್ಮ ನಿರ್ಮಾಪಕರು ಮೊದಲುಗೊಂಡು ನಮ್ಮ ಇಡೀ ತಂಡದವರು ಎಲ್ಲರೂ ಬಂದಿರಿ. ಎಲ್ರಿಗೂ ಸ್ವಾಗತಿಸ್ತೀನಿ. ಈ ಒಂದು 2 ವಾರಗಳು ನಮಗೆ ತುಂಬ ಸಿನಿಮಾಗಿಂತ ಡ್ರಾಮ್ಯಾಟಿಕ್ ಆಗಿದ್ದಂಥ ವಾರಗಳು. ಯಾಕೆಂದರೆ ಒಂದು ಕಡೆ ನಾನು ಚೆನ್ನೈನಲ್ಲಿ ಇದರ DTS ನಡೆದಿತ್ತು 4 ಫ್ರೇಮ್ಸಲ್ಲಿ. ಸಂತೋಷ್ ನಾರಾಯಣನ್ ಅವ್ರ ಜೊತೆ ಅದರ DTS ಮುಗಿಸ್ಕೊಂಡು ಚೆನ್ನೈಯಿಂದ ನೇರವಾಗಿ ಮುಂಬೈಗೆ ಹೋಗಿ ಅಲ್ಲಿ ನಮ್ಮ ಪ್ರಸಾದ್ ಲ್ಯಾಬ್ಸಲ್ಲಿ ನಮ್ಮ DI ನಡೀತಿತ್ತು. ಆ DIನ ಮುಗಿಸ್ಕೊಂಡು ಬೆಂಗಳೂರಿಗೆ ಶನಿವಾರ ಸಂಜೆ ಬಂದು ಇಲ್ಲಿ ಕ್ಯೂಬಲ್ಲಿ ಆ ಫೈನಲ್ ಕಾಪಿಯನ್ನು ಅಪ್ಲೋಡ್ ಮಾಡಿದಾಗ ನನಗೆ ಫೋನ್ ಬಂತು. ನಮ್ಮ ಹೀರೋ ವಿನೋದ್ ಪ್ರಭಾಕರ್ ಅವರು ಎಕ್ಸಾಷನ್ನಿಂದ ಕೊಲ್ಯಾಪ್ಸ್ ಆಗಿದ್ದಾರೆ ಅಂತ ಅಷ್ಟೇ ಹೇಳಿದ್ರು ಹೊರತು ಏನು ಅಂತ ನನಗೆ ಡೀಟೇಲ್ಸ್ ಹೇಳಿಲ್ಲ. ಆಮೇಲೆ ಗೊತ್ತಾಯ್ತು ಅವ್ರು ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರೆ ಅಂತ. ಅವಾಗ ಇನ್ನೂ ಆತಂಕ ಶುರು ಆಯ್ತು ನನಗೆ. ಆಮೇಲೆ ಹೋದೆ, ನಾನು ಅವ್ರನ್ನ ಭೇಟಿಯಾದೆ. ಅವರು ಹಿ ಈಸ್ ರಿಕವರ್ಡ್. ಅವರು ನಗ್ತಾ ಒಂದಷ್ಟು ಜೋಕ್ಗಳನ್ನ ಕ್ರ್ಯಾಕ್ ಮಾಡಿದ್ರು. ಮಾರನೇ ದಿವಸ ಒಂದು ದಿವಸ ಅಷ್ಟೇ ಅವರು ರಾತ್ರಿ ಆಸ್ಪತ್ರೆ ಇದ್ರು. ಮಾರನೇ ದಿವಸ ಸಂಜೆ ಅವ್ರನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ. ಅವರು ಡಾಕ್ಟರ್ಗಳು ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರು. ಹೋದ 1 ವಾರ ನಾನು ಯಾವಾಗ ಚೆನ್ನೈ ಮತ್ತೆ ಬಾಂಬೆಲಿದ್ದೆ, ಇಲ್ಲಿ ಶ್ರೇಯಸ್ ಅವರ ಮುಂದಾಳತ್ವದಲ್ಲಿ ನಮ್ಮ ತಂಡದವರು ಎಸ್ಪೆಷಲಿ ವಿನೋದ್ ಅವರು ಮುಂಚೂಣಿಯಲ್ಲಿ ನಿಂತ್ಕೊಂಡು ಬಹಳ ಅಬ್ಬರದಿಂದ ಇದರ ಪ್ರಚಾರವನ್ನ ಮಾಡ್ತಾ ಬಂದಿದ್ದಾರೆ. ಪ್ರತಿದಿನ ಮೈಸೂರಿಗೆ ಹೋಗಿ ರಾತ್ರಿ 2:30 ಬಂದಿದ್ದಾರೆ ಒಂದು ದಿವಸ. ಇನ್ನೊಂದು ದಿವಸ 3 ಗಂಟೆ ತನಕ ರಾತ್ರಿ ಪ್ರಚಾರ ಮಾಡಿದ್ದಾರೆ. ಕ್ಯಾಂಪ್ ಫೈರ್ ಅಂತ ಒಂದು ಡಿಸ್ಕಷನ್ ಮಾಡಿ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ, ಎಷ್ಟು ಈ ಪ್ರಾಡಕ್ಟ್ ಬಗ್ಗೆ ಅವ್ರಿಗೆ ನಂಬಿಕೆ ಇದೆ ಅನ್ನೋದನ್ನ ತೋರಿಸುತ್ತೆ. ಆದರೆ ಅದರಿಂದಾಗಿ ಏನಾಗಿದೆ, 10 ದಿವಸದಲ್ಲಿ 4 ಕಿಲೋಗ್ರಾಮ್ ಕಳ್ಕೊಂಡಿದ್ದಾರೆ ಅವರು ಬಾಡಿ ವೆಯ್ಟ್. ಆ ಎಕ್ಸಾಷನ್ ಎಲ್ಲ ಇಟ್ ಇಸ್ ಟೇಕನ್ ಇಟ್ ಸ್ಟಾಲ್ ಆ್ಯಂಡ್ ಆ ಎಕ್ಸಾಷನ್ ಇಂದ ಆಗಿ ಅವರು ಕೊಲ್ಯಾಪ್ಸ್ ಆದರು. ಈಗ ಅವರು ಚೇತರಿಸ್ಕೊಳ್ತಿದ್ದಾರೆ. 3 ದಿವಸ ಕಡ್ಡಾಯವಾಗಿ ನಾವುಗಳೇ ಹೇಳಿದ್ದೀವಿ ಅವರಿಗೆ, ದಯವಿಟ್ಟು ಎಲ್ಲೂ ಬರಬೇಡಿ, ನೀವು ದಯವಿಟ್ಟು ಪ್ಲೀಸ್ ರಿಕವರ್ ಕಂಪ್ಲೀಟ್ಲಿ ಆ್ಯಂಡ್ ಕಮ್ ಅಂತ. ಇದೆಲ್ಲ ಆದಾಗ ನಾನು ಧ್ರುವ ಸರ್ಜಾ ಅವ್ರಿಗೆ ಕೇಳಿಕೊಂಡೆ, ಇಷ್ಟೆಲ್ಲ ಆಗಿದೆ ಧ್ರುವ ಅವರೇ, ಪ್ಲೀಸ್ ಕಮ್ ಆ್ಯಂಡ್ ಲಾಂಚ್ ಆರ್ ಟ್ರೈಲರ್ ಅಂತ. ಆ್ಯಂಡ್ ಹಿ ಈಸ್ ವೆರಿ ಕೈಂಡ್ಲಿ ಅಗ್ರೀಡ್. ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್ ಫಾರ್ ಕಮಿಂಗ್. ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು. ಹಾಗೆ ರಾಣಾ ದಗುಪತಿ ಅವರು ಇದನ್ನ ಡಿಜಿಟಲಿ ಲಾಂಚ್ ಮಾಡ್ತಾ ಇದ್ದಾರೆ. ಅದಲ್ಲದೆ ಹಲವಾರು ಜನ ಇದನ್ನ ಲಾಂಚ್ ಮಾಡೋರಿದ್ದಾರೆ. ಆ ಹೆಸರುಗಳನ್ನು ನಾವು ಪ್ರಚಾರ ಮಾಡುವಾಗ ನಾವು ತಿಳಿಸ್ತಾ ಹೋಗ್ತೀವಿ ಡಿಜಿಟಲ್ ಲಾಂಚ್ನ. ಸೊ ಇದರ ಅಧಿಕೃತ ಲಾಂಚ್ ಏನಿದೆ ಅದನ್ನ ಧ್ರುವ ಅವರು ಮಾಡ್ತಿದ್ದಾರೆ. ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಕಮ್ ಆನ್ ಸ್ಟೇಜ್ ಅಂಡ್ ಲಾಂಚ್ ದ ಟ್ರೈಲರ್. ದಯವಿಟ್ಟು ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಆಕ್ಷನ್ ಪ್ರಿನ್ಸ್. ಹಾಗೆ ನಮ್ಮ ಸಿನಿಮಾದ ಹೀರೋಯಿನ್ ಪ್ರಿಯಾ ಆನಂದ್ ಈಗಷ್ಟೇ ಒಳಗೆ ಬಂದಿದ್ದಾರೆ. ಐ ವೆಲ್ಕಮ್ ಹರ್. ಇಷ್ಟು ದಿವಸ ನಮ್ಮ ಪ್ರಚಾರದಲ್ಲಿ ಬರೀ ಗಡ್ಡಗಳೇ ಕಾಣಿಸ್ತಿದ್ದೇವೆ ನಿಮ್ಗೆ, ಹೆಂಗಸರು ಇಲ್ಲ, ಎಲ್ಲ ಬರೀ ಗಂಡಸರು. ಸದ್ಯ ಈಗ ವಿ ಹ್ಯಾವ್ ಪ್ರಿಯಾ ಟು ಟೇಕ್ ಫಾರ್ವರ್ಡ್ ದಿ ಪ್ರಮೋಷನ್ಸ್. ಬಲರಾಮ ದಿನಗಳಿಗೆ ಆಲ್ ದ ವೆರಿ ಬೆಸ್ಟ್. ಎಲ್ಲ ಸ್ನೇಹಿತರು ಕಾಣಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ಮಾತಾಡ್ತೀನಿ. ಆಲ್ ದ ಬೆಸ್ಟ್. ಜೈ ಶ್ರೀರಾಮ್. ಆ ದಿನಗಳು ಸಿನಿಮಾ ನಂತರ ನಮ್ಮ ಡೈರೆಕ್ಟರ್ KM ಚೈತನ್ಯ ಸರ್ ಅವರ ಮೂಲಕ ಖಂಡಿತ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಕಲ್ಟ್ ಕ್ಲಾಸಿಕ್ ಸಿನಿಮಾ ಸಿಕ್ಕಾಯ್ತು ಅನ್ನೋದು ಒಂದು ಝಲಕ್ ನೋಡುವಾಗಲೇ ಗೊತ್ತಾಗ್ತಾ ಇದೆ. ಎಲ್ಲರೂ 1985 ಆ ಕಾಲಘಟ್ಟಕ್ಕೆ ಹೋಗಿ ಬಂದ ಹಾಗೆ ಆಯಿತು. ಫಸ್ಟ್ ಆಫ್ ಆಲ್ ಒಂದು ದೊಡ್ಡ ಚಪ್ಪಾಳೆ ಟು ದ ಹೋಲ್ ಅಮೇಝಿಂಗ್ ಟೀಮ್ ಆಫ್ ಬಲರಾಮನ ದಿನಗಳು. ತುಂಬಾನೇ ಮಾತನಾಡೋದಿದೆ, ಬಹಳಷ್ಟು ವಿಚಾರಗಳ ಬಗ್ಗೆ ಮಾತನಾಡೋದಿದೆ. ನನ್ಗನ್ಸುತ್ತೆ ಅದರಲ್ಲಿ ಇವತ್ತಾದ್ರೂ ಸೀರೆ ಉಟ್ಕೊಂಡು ಬರ್ಬೇಕಿತ್ತು ಅಂತ ಬಲರಾಮ ಹೇಳಿದ್ದನ್ನ ಇವತ್ತು ಲಿಟ್ರಲಿ ತಗೊಂಡು ನಮ್ಮ ಪ್ರಿಯಾ ಆನಂದ್ ಅವರು ಸೀರೆ ಉಟ್ಕೊಂಡೇ ಬಂದಿದ್ದಾರೆ. ಇದೀಗ ನಮ್ಮ ಟ್ರೈಲರ್ನ ಲಾಂಚ್ ಮಾಡಿದಂತಹ ನಮ್ಮ ಮುಖ್ಯ ಅತಿಥಿಗಳಿಗೆ ಟ್ರೈಲರ್ ಹೇಗೆ ಅನ್ನಿಸ್ತು ಅನ್ನೋದನ್ನೇ ಕೇಳುವಂತಹ ಸಮಯ. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಆಕ್ಷನ್ ಪ್ರಿನ್ಸ್ ನಮ್ಮ KD ಧ್ರುವ ಸರ್ಜಾ ಸರ್. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ರೀಸೆಂಟ್ ಆಗಿ ಫಾರ್ ದ ಫಸ್ಟ್ ಟೈಮ್ ಮಚ್ಚನ್ನ ಹಿಡಿದು
ನಮ್ಮೆಲ್ಲರ ಪ್ರೀತಿಯನ್ನ ಡಬಲ್ ಮಾಡಿದಂತಹ ನಮ್ಮ ಕೇಡಿ ಇದೀಗ ಬಲರಾಮನ ದಿನಗಳು ಸಿನಿಮಾಗೆ ಶುಭಾಶಯಗಳನ್ನ ತಿಳಿಸೋಕೆ ಬಂದಿದ್ದಾರೆ. ಫಸ್ಟ್ ಆಫ್ ಆಲ್ ಪ್ರೀತಿಯ ಸ್ವಾಗತ ಧ್ರುವ ಸರ್. ಮತ್ತೊಮ್ಮೆ ಟ್ರೈಲರ್ ನೋಡಿದ್ರಿ, ಅದ್ರ ಬಗ್ಗೆ ಮೊದಲನೇ ರಿಯಾಕ್ಷನ್? ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೂ, ಮಾಧ್ಯಮ ಮಿತ್ರರಿಗೂ, ಹಾಗೆ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ವೀಕ್ಷಕರಿಗೂ ಎಲ್ರಿಗೂ ನಮಸ್ಕಾರ. ಬಲರಾಮ ಟ್ರೈಲರ್ ನೋಡಿದ ತಕ್ಷಣ ಒನ್ ವರ್ಡಲ್ಲಿ ಹೇಳಬೇಕು ಅಂದರೆ ಜಸ್ಟ್ ವಾವ್ ಅನ್ನಿಸ್ತಾರೆ. ಯಾಕೆಂದರೆ ಎಸ್ಪೆಷಲಿ ಆ ಮ್ಯೂಸಿಕ್ಕು ಅಷ್ಟೇ ನಮಗೆ ಓಕೆ ಇದು ವಿಂಟೇಜ್ ಫೀಲ್ ಕೊಡುವಂಥ ಒಂದು ಮ್ಯೂಸಿಕ್ ಕಂಪೋಸ್ ಮಾಡಿಸಿರೋ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಡೆಫಿನೆಟ್ಲಿ ದಿಸ್ ಮೂವಿ ವಿಲ್ ಬಿ ಅ ಟ್ರೀಟ್. ಯಾಕೆಂದರೆ ವಿಷುವಲ್ ಟ್ರೀಟ್ ಇಸ್ ಸೂಪರ್ ಆಗಿದೆ. ಆ್ಯಂಡ್ ಆಲ್ಸೋ ಈ ಸಿನಿಮಾದಲ್ಲಿ ಸಾಕಷ್ಟು ಸ್ನೇಹಿತರುಗಳು ಕಾಣಿಸಿದ್ರು. ವಿನಯ್ ಅವರಿದ್ದಾರೆ, ಆ್ಯಂಡ್ ಗೆಳೆಯ ಪಾರ್ಟ್ನರ್, ನಮ್ಮ ಅಣ್ಣನ ಕ್ಲೋಸ್ ಫ್ರೆಂಡ್ ನಮ್ಮ ಪ್ರತಾಪ್ ಅವರಿದ್ದಾರೆ. ಆ್ಯಂಡ್ ಆಲ್ಸೋ ಅಲೋಕ್ ಅವರು ಇಂಟ್ರಡಕ್ಷನ್ ಸಾಂಗ್ ಹಾಡಿದ್ದಾರೆ. ಆ್ಯಂಡ್ ಯಾ ಪ್ರಿಯಾ ಮ್ಯಾಮ್ ಇದ್ದಾರೆ. ಯಾರು? ಗೆಳೆಯ ವಿಶ್ವ ಅವರು ಇದ್ದಾರೆ. ಆ್ಯಂಡ್ ಯಾ ಡ್ರ್ಯಾಗನ್ ಅವರು ಇದ್ದಾರೆ. ಸೊ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಮತ್ತು ನಮ್ಮ ಚೈತನ್ಯ ಸರ್ ಹೇಳ್ತಾ ಇದ್ರು, ಸರ್ ದಿಸ್ ಇಸ್ ಅ ಫ್ಯಾಮಿಲಿ ಸರ್. ಅಂದರೆ ಇದು ನಮ್ಮದು 3ನೇ ಜನ್ರೇಷನು. ಪ್ರಭಾಕರ್ ಅಂಕಲ್ ಇದ್ದಾಗ ನಮ್ಮ ತಾತ ಜೊತೆಗೆ ಒಂದು 40-45 ಸಿನಿಮಾ ಅವರು ಒಟ್ಟಿಗೆ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಮನೆಯಲ್ಲಿ ಒಂಥರ ನಮ್ಮ ತಾಯಿ, ನಮ್ಮ ತಂದೆ ಎಲ್ಲ ಹೇಳ್ತಾರಲ್ಲ, ಅಂಕಲ್ ಎಲ್ಲ ಒಂಥರ ಅಡ್ಡ ಇದ್ದಂಗೆ. ಈ ವಜ್ರಮುನಿ ಸರ್ ಆಗಿರ್ಬೋದು, ತುಕುದೀಪ ಶ್ರೀನಿವಾಸ ಅಪ್ಪಾಜಿ ಆಗಿರ್ಬೋದು, ಹಾಗೆ ದಿನೇಶ್ ಅಪ್ಪಾಜಿ ಆಗಿರ್ಬೋದು, ಮತ್ತು ಸುಧೀರ್ ಅಪ್ಪಾಜಿ ಆಗಿರ್ಬೋದು, ಪ್ರಭಾಕರ್, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಇಸ್ಪೀಟ್ ಆಡ್ತಾ ಇದ್ರಂತೆ ಮನೇಲಿ. ಸೊ ಅದಾದಮೇಲೆ ಅಂಕಲ್ ಜೊತೆ ತಿರ್ಗಾ ಪ್ರಭಾಕರ್ ಅಂಕಲು ಸಿನಿಮಾ ಮಾಡಿದ್ರು. ಪ್ರೇಮ ಯುದ್ಧ ಅಂತ, ಮತ್ತು ರೋಜಾವೆ ಕೀಳೋದೆ ಅಂತ ತಮಿಳ್ ಸಿನಿಮಾಸ್ ಒಂದು 3-4 ಸಿನಿಮಾ ಮಾಡಿದ್ರು. ಅದಾದಮೇಲೆ ಈಗ ಬಲರಾಮನಾಗಿ ನಮ್ಮ ವಿನೋದ್ ಬ್ರದರ್ ಬರ್ತಾ ಇದ್ದಾರೆ. ಸೊ ವಿನೋದ್ ಅವರು ಡೆಫಿನೆಟ್ಲಿ ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಈ ಥರ ಟೇಕಿಂಗ್ಸು ಇದೆಲ್ಲ ಈಗ ಆ ದಿನಗಳು ನೋಡಾದ್ಮೇಲೆ ತಿರ್ಗಾ ಅದೇ ಫ್ಲೇವರ್, ಅದೇ ಫೀಲು, ಆ ವೈಬ್ಸು ಸಿಕ್ಕಿದ್ದು ನಮಗೆ ತಿರ್ಗಾ ಬಲರಾಮ ಅಲ್ಲಿ. ಸೊ ಡೆಫಿನೆಟ್ಲಿ ಈ ಮೂವಿ ನೋಡಬೇಕು ಅಂತ ಅನ್ಸುತ್ತೆ. ಆ್ಯಂಡ್ ಆಲ್ಸೋ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಚೈತನ್ಯ ಸರ್ ಬಗ್ಗೆ, ಅಣ್ಣನ ಜೊತೆ ಒಂದು 3-4 ಸಿನಿಮಾ ಮಾಡಿದ್ದಾರೆ. ಆಕೆ ಇರ್ಬೋದು, ಅಮ್ಮ ಐ ಲವ್ ಯು ಇರ್ಬೋದು, ಆಟಗಾರ ಇರ್ಬೋದು. ಸೊ ನಾನು ಯಾವಾಗಲೂ ಸಿಕ್ಕಿದಾಗ ಹೇಳ್ತಾ ಇರ್ತೀನಿ, ಸರ್ ನಮಗೂ ಒಂದು ಸಿನಿಮಾ ಮಾಡಿರಿ, ದಯವಿಟ್ಟು ಒಂದು ಸಿನಿಮಾ ಮಾಡಿ. ಆ್ಯಂಡ್ ಆಲ್ಸೋ ಪ್ರೊಡ್ಯೂಸರ್ಸ್ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್. ಪದ್ಮಾವತಿ ಫಿಲ್ಮ್ಸ್ಗೆ ಆಲ್ ದಿ ವೆರಿ ಬೆಸ್ಟ್. ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಇದೇ 26ನೇ ತಾರೀಕು ಬಲರಾಮ ರಿಲೀಸ್ ಆಗ್ತದೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ. ಧ್ರುವ ಸರ್ ಈಗ ಅಫ್ಕೋರ್ಸ್ KM ಚೈತನ್ಯ ಸರ್, ಚಿರು ಸರ್ ತುಂಬ ಜೊತೆಯಲ್ಲಿ ಕೆಲಸ ಮಾಡಿದ್ರು. ಆ ದಿನಗಳಿಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸೇ ಇದೆ. 2007ರಲ್ಲಿ ರಿಲೀಸ್ ಆದಂತಹ ಸಿನಿಮಾ ಅಲ್ವಾ ಸರ್? 2007. ಎಸ್. ಆ ಟೈಮಲ್ಲಿ ನೀವು ಆ ದಿನಗಳು ಯಾವಾಗ ನೋಡಿದ್ರಿ? ಆ ಟೈಮಲ್ಲಿ ನೀವು ಏನು ಮಾಡ್ತಿದ್ರಿ ಅಂತ? 2007 ಅಲ್ಲ 2004 10th ಪಾಸ್. 2007 ಸೆಕೆಂಡ್ PU ಜಸ್ಟ್ ಪಾಸ್ ಆಗಿದೆ ಅಂತ ಸೆಲೆಬ್ರೇಟ್ ಮಾಡ್ತಿದ್ದೆ. ಏನಯ್ಯ ನನ್ನನ್ನೆಲ್ಲ ಪಾಸ್ ಮಾಡ್ಬಿಟ್ರಲ್ಲ. 2007 ನಾವು ಆ ದಿನಗಳೆಲ್ಲ ನೋಡಿದಾಗ ತುಂಬಾ ಖುಷಿ ಆಗಿತ್ತು. ಸೊ ಅದೇ ಫ್ಲೇವರ್ ಇರುವಂಥ ಮೂವಿ. ಡೆಫಿನೆಟ್ಲಿ ಇದು ನಿಮಗೆ ಅಂಟದು ಸರ್. ಈ ಫ್ಲೇವರ್ ನಿಮ್ಮ ಮಾತ್ರ ಅಂಟದು ನೋಡ್ರಿ. ಸೂಪರ್. ಆಲ್ ದಿ ವೆರಿ ಬೆಸ್ಟ್. ಯಾರ ಹೆಸರಾದ್ರೂ ಮರ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಧ್ರುವ ಸರ್. ದಯವಿಟ್ಟು ಇಲ್ಲೇ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. KM ಚೈತನ್ಯ ಸರ್, ಪದ್ಮಾವತಿ ಮ್ಯಾಮ್, ಶ್ರೇಯಸ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಪ್ರಿಯಾ ಮ್ಯಾಮ್ ಪ್ಲೀಸ್ ನೀವು ಜಾಯ್ನ್ ಆಗಿ. ಇದೀಗ ಬಲರಾಮನ ದಿನಗಳು ಚಿತ್ರತಂಡದ ಪರವಾಗಿ ಒಂದು ಸ್ಪೆಷಲ್ ಬೊಕೆ ಕೊಡೋದ್ರ ಮೂಲಕ ಧ್ರುವ ಸರ್ಜಾ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ.
ಚೈತನ್ಯ ಸರ್ ಕಾಣಿಸ್ತಾನೆ ಇಲ್ಲ. ಚೈತನ್ಯ ಸರ್ ಬನ್ನಿ ಪ್ಲೀಸ್. That's so sweet. ನಾವು ವಿಡಿಯೋ ಹಾಕ್ತೀವಿ. Thank you so much, sir. Thank you so much once again. ಧ್ರುವ ಸರ್ ಒಂದೇ ನಿಮಿಷ, ಟೀಮ್ ಒಮ್ಮೆ ಜಾಯಿನ್ ಆಗ್ತೀರಾ ಒಂದು ಗ್ರೂಪ್ ಫೋಟೋ? ಟೀಮ್ ದಯವಿಟ್ಟು ಬರಬೇಕು. ಆಲ್ ಓಕೆ ಸರ್, ಪ್ಲೀಸ್ ಬನ್ನಿ. ಡ್ರ್ಯಾಗನ್ ಮಂಜು ಸರ್, ಎಸ್, ಎಲ್ಲರೂ ಆರ್ಟಿಸ್ಟ್ ಆ್ಯಂಡ್ ಟೆಕ್ನಿಷಿಯನ್, ಸೂಪರ್. ಲೇಖ ಅವರೇ ಪ್ಲೀಸ್, ಯು ಆಲ್ಸೋ ಜಾಯಿನ್. ಈಗ ನಾನು ಇಸ್ಕೊಳ್ಳೋಣ ಅನ್ಕೊಂಡು ಕೊಡು ಪ್ಲೀಸ್, ಕೊಡೋ. ಸಂದೀಪ್, ಹರಿ ಸರ್ ಬಂತ? ಸಂದೀಪ್. ಹಾಂ, ಪುನೀತ್ ಸರ್, ಅವನ ಹತ್ರ ಪಿಕಪ್ ನವಿಲ್ ಗರಿ ಇದೆ. ಗ್ರೂಪ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದಾಗಿ ಒಂದು ಸ್ವಲ್ಪ ಎಲ್ಲರೂ ಅಡ್ಜಸ್ಟ್ ಮಾಡಬೇಕು ಕಾಣಿಸೋ ಥರ. ಸ್ವಲ್ಪ ಜನ ಕೂತ್ಕೊಂಬಿಡಿ ಪ್ಲೀಸ್, ಹಿಂದೆ ಇದ್ರೆ ಕಾಣಿಸ. ಹರಿ ಸರ್ ಪ್ಲೀಸ್ ಮುಂದೆ ಬನ್ನಿ. ಹರಿ ಸರ್ ಪ್ಲೀಸ್. ಅದು ಯಾವುದೋ ತಲೆಬೇಡ. ಟಿ ಸಿರೀಸ್ ಮ್ಯೂಸಿಕ್ನಲ್ಲಿ ನಮ್ಮ ಬಲರಾಮನ ದಿನಗಳು ಟ್ರೈಲರ್ ಲಾಂಚ್ ಆಗಿದೆ. ದಯವಿಟ್ಟು ನೀವೆಲ್ಲರೂ ಪ್ರೋತ್ಸಾಹವನ್ನು ಕೊಡಬೇಕು, ಎಲ್ಲ ಕಡೆ ಶೇರ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸಿನಿಮಾ ಎಲ್ಲರೂ ಕೂತ್ಕೋಬೇಕು ಪ್ಲೀಸ್. ಈಗ ಟೀಮ್ ಅವ್ರು ಮಾತನಾಡ್ತಾರೆ. ವಿನೋದ್ ಪ್ರಭಾಕರ್ ಸರ್ ಅವರ ಬಾಂಡಿಂಗ್ ಹೇಗೆ ಚೆನ್ನಾಗಿ ಆಯ್ತಾ ಇದರಲ್ಲಿ, ಹೌ ವಾಸ್ ಇಟ್ ಅಂತ? ನನಗೆ ವಿನೋದ್ ತುಂಬ ಇಷ್ಟ. ಇಸ್ ಒನ್ ಆಫ್ ಮೈ ಫೇವ್ರೆಟ್ ಕೋ ಸ್ಟಾರ್ಸ್. ಐ ಥಿಂಕ್ ಎಲ್ರಿಗೂ ಗೊತ್ತು ವಿನೋದ್ ಬಗ್ಗೆ. ಹಿ ಈಸ್ ಸೋ ಇನ್ವಾಲ್ವ್ಡ್ ಇನ್ ಎವ್ರಿ ಆಸ್ಪೆಕ್ಟ್. All the co-stars here, I think everyone in his gang members, just two gang members are there. Each, so many hands would be there. So all of them could say the same thing I would say. I was his, obviously his love interest in the film, but everyone, he gave the same attention, the same kind of knowledge he loves to spread about cinema and everything. So it was lovely working with him. ಓಕೆ, ಪ್ರಿಯಾ ಅವರಿಗೆ ಅಫ್ಕೋರ್ಸ್ ಮಾಧ್ಯಮ ಮಿತ್ರರಿಂದ ಮತ್ತೆ ಪ್ರಶ್ನೆಗಳಿರುತ್ತೆ. ವಿಲ್ ಡೂ ದ ಪ್ರೆಸ್ ಮೀಟ್ ಲೇಟರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ ಅವರೇ, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಮತ್ತೊಮ್ಮೆ ಪ್ರೀತಿಯ ಚಪ್ಪಾಳೆ. ಇಟ್ ವಾಸ್ ಅಮೇಸಿಂಗ್. ಟ್ರೈಲರ್ ಲಾಂಚ್ ಆಯಿತು, 26ಕ್ಕೆ ಸಿನಿಮಾ ಬರ್ತಾ ಇದೆ. ಪೇಯ್ಡ್ ಪ್ರೀಮಿಯರ್ ಯಾವಾಗ ಸಡನ್ ಆಗಿ ನೀವು ಅಫ್ಕೋರ್ಸ್ ಓಪನ್ ಮಾಡಬಹುದು ಅನ್ನೋದು ಕೂಡ ನಮಗೆ ಗೊತ್ತಿದೆ. ಎಸ್, ಹಾಗಾಗಿ ಇದೀಗ ಟ್ರೈಲರ್ ಲಾಂಚ್ ಆಯಿತು, ಧ್ರುವ ಸರ್ ಲಾಂಚ್ ಮಾಡಿದ್ರು. ಇವತ್ತಿನ ದಿನದ ಬಗ್ಗೆ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಭಾಳ ಖುಷಿಯಾಗುತ್ತೆ, ನಿಮ್ಗಳೆಲ್ಲರ ಸಪೋರ್ಟು ಹೀಗೆ ಇರಲಿ. ನಿಮ್ಮ ಮನೆ ಮಗನ ಥರ ಸ್ವೀಕರಿಸಿದ್ದೀರಾ. ಡೇ ಒನ್ನಿಂದ ಇಲ್ಲಿವರೆಗೂ ನನ್ನಾಗಲಿ ನನ್ನ ತಾಯಿನಾಗಲಿ ಇಲ್ಲಿವರೆಗೂ ಕರ್ಕೊಬಂದು ನಿಲ್ಲಿಸಿದ್ದೀರಾ. ಇನ್ನೇನು 2 ದಿನ ಇದೆ. ನಿಮ್ಗಳ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಹಾಗೆ ಸಿನಿಮಾ ಬಗ್ಗೆ ಜಾಸ್ತಿ ಏನು ಮಾತಾಡೋದು ಬೇಡ. ಇನ್ನು 2 ದಿನಕ್ಕೆ ನಿಮ್ಮ ಕಣ್ಣು ಮುಂದೆನೇ ಬರ್ತಾ ಇದ್ದೀವಿ. ಪ್ರಿಯೋ ಮ್ಯಾಮ್ ತುಂಬ ದಿನ ಆದಮೇಲೆ ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಸುಪ್ರಿ ಸರ್ ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಡೀ ಚಿತ್ರತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಎಕ್ಸೈಟಿಂದ ಕಾಯ್ತಾ ಇದ್ದೀವಿ. ಇಲ್ಲಿ ನನ್ನ ಸಿನಿಮಾಕ್ಕೆ ಕೆಲಸ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸ್ಗೂ, ಹಾಗೆ ನಮ್ಮ ಕಿರಣ್ ಅವ್ರಿಗೂ ಎಲ್ರಿಗೂ ಥ್ಯಾಂಕ್ ಯು. ಇನ್ನೇನು 2 ದಿನಕ್ಕೆ ನಿಮ್ಗಳ ಮುಂದೆ. ಥ್ಯಾಂಕ್ ಯು ಚೈತನ್ಯ ಸರ್. ಖುಷಿ ಆಗುತ್ತೆ ನಿಮ್ಗಳ ಮುಂದೆ ಬರೋದು. ನೀವೇ ಗೆಲ್ಸ್ಕೊಡ್ಬೇಕಷ್ಟೇ. ಇನ್ನೇನು ನಾವು ನಮ್ಮ ಪ್ರಯತ್ನ ನಾವು ಕೊಟ್ಟಿದ್ದೀವಿ, ನಿಮ್ಮ ಕೈಗೆ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.
ಇಲ್ಲ ಸರ್, ನಾನೇ ಆಕ್ಟ್ ಮಾಡಬೇಕಿತ್ತು ಅನ್ಕೊಂಡೇ ಬಂದಿತ್ತು. ಒಂದು ಪಾತ್ರ ಬೇರೆ ಇಟ್ಬಿಟ್ಟಿದ್ರು, ನೆಗೆಟಿವ್ ಅಂದ್ಬಿಟ್ಟು ಮಾಡಲಿಲ್ಲ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಶ್ರೇಯಸ್ ಅವರೇ. ಪದ್ಮಾವತಿ ಮ್ಯಾಮ್, ಒಂದು ಲಾಂಗ್ ಆ್ಯಂಡ್ ಬ್ಯೂಟಿಫುಲ್ ಜರ್ನಿ. 26ನೇ ತಾರೀಕು ಕನ್ನಡಿಗರ ಮಡಿಲಿಗೆ ಸಿನಿಮಾವನ್ನು ಹಾಕ್ತಾ ಇದ್ದೀರಾ. ಟ್ರೈಲರ್ ಲಾಂಚ್ ಆಯಿತು, ನಿಮ್ಮ ಮಾತು ಪ್ಲೀಸ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಈ ವೇದಿಕೆಗೆ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ದೊಡ್ಡ ಪ್ರೊಡಕ್ಷನ್ KVN ಸುಪ್ರೀತ್ ಸರ್ ಬಂದಿದ್ದಾರೆ, ನಮಸ್ಕಾರ. ಪ್ರಿಯಾ ಆನಂದ್ ಅವರು ಬಂದಿದ್ದಾರೆ. ಎಲ್ರಿಗೂ, ಎಲ್ಲ ಆರ್ಟಿಸ್ಟು, ನಮ್ಮ ಡೈರೆಕ್ಟರ್ ಸರ್ ಆಗಿರ್ಬೋದು, ಎಲ್ಲ ಆರ್ಟಿಸ್ಟು ಮತ್ತು ಹಾಲೋಕೆ ಸರ್, ಎಲ್ರಿಗೂ ನನ್ನ ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳ್ತಾ, ಮತ್ತೊಮ್ಮೆ ಮುಗದೊಮ್ಮೆ ಮಾತಾಡಬೇಕು ಅಂದರೆ ಭಯ ಆಗ್ತಿದೆ. ಯಾಕೆಂದರೆ ಇಷ್ಟು ದಿನ ಜರ್ನಿಲಿ ನಾವು ಹೆಂಗೆ ಕಳೆದೋ ಅನ್ನೋದೇ ಗೊತ್ತಾಗಲಿಲ್ಲ. ಬಟ್ ಇವಾಗ ಅನ್ನಿಸ್ತಿದೆ, ತುಂಬ ಫೀಲ್ ಆಗ್ತಿದೆ. ಅದು ಎಲ್ರಿಗೂ ಕಾಮನ್ ಆಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನಗೇನು ಅಂದರೆ ಇವಾಗ ಒಂದು ಆನೆ ಬಲವಾಗಿ ಎಲ್ಲರೂ ಕೈ ಜೋಡಿಸಿ ನಿಂತಿರೋದು ನಮಗೆ ಧೈರ್ಯ ತಂದುಕೊಟ್ಟಿದೆ. ಎಲ್ಲರ ಮುಂದೆ ಇವತ್ತು ಟ್ರೈಲರ್ ಲಾಂಚನ್ನು ಮಾಡಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ, ಸಪೋರ್ಟು, ಅಭಿಮಾನಿಗಳ ಆಶೀರ್ವಾದ ದಯವಿಟ್ಟು ನನಗೂ ಹಾಗೂ ನನ್ನ ಮಗನಿಗೂ ಹಾಗೂ ನಮ್ಮ ಹೀರೋ ನಮ್ಮ ಪ್ರಿಯಾ ಆನಂದ್ ಡೈರೆಕ್ಟರ್ ಸರ್ ಎಲ್ಲರ ಮೇಲೂ ನಮ್ಮ ಮೇಲೆ ಆಶೀರ್ವಾದ ನಿಮ್ಮೆಲ್ಲರದು ಇರುತ್ತೆ ಅಂತ ಭಾವಿಸ್ತೇನೆ. ದಯವಿಟ್ಟು ಇದೇ ಜೂನ್ 26ಗೆ ಸಿನಿಮಾ ನಿಮ್ಮ ಕಣ್ಮುಂದೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕನ್ನಡವನ್ನು ಉಳಿಸಿ ಅಂತ ಈ ವೇದಿಕೆ ಮುಖಾಂತರ ನಿಮ್ಮಲ್ಲಿ ಮನವಿ ಮಾಡಿ ಬೇಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಎಲ್ಲರ ಪರವಾಗಿ ಆಲ್ ದ ಬೆಸ್ಟ್ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವು ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದೀರಾ. ಅಷ್ಟೇ ಪ್ರೀತಿಯನ್ನು ಖಂಡಿತ ನಮ್ಮ ಕನ್ನಡಿಗರು ಕೊಡ್ಲಿ ಅಂತ ನಾವು ಕೂಡ ಕೇಳ್ಕೊತೀವಿ. ಎಷ್ಟು ಹಾಗೆ ವಿನೋದ್ ಸರ್ ಹುಷಾರಿಲ್ಲ, ಅವ್ರು ಬಂದಿಲ್ಲ. ಅವ್ರಿಗೆ ಇಲ್ಲಿಂದನೇ ಒಂದು ಥ್ಯಾಂಕ್ಫುಲ್ ಆಗಿರ್ತೀನಿ. ಬಿಕಾಸ್ ಒಂದು 2 ವೀಕ್ಸಿಂದ ಹೆವಿಯಾಗಿ ಓಡಾಡ್ತಾ ಇದ್ದೀವಿ. ಮಧ್ಯರಾತ್ರಿ ಅಂತಲೂ ಕಾರಣದಲ್ಲೇ ನಮ್ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಾಳೆಯಿಂದ ಮತ್ತೆ ಜಾಯ್ನ್ ಆಗ್ತಿದ್ದಾರೆ. ಹಾಗೆ ಇನ್ನೊಂದು ಕೇಳ್ಪಡ್ತಾ ಇದ್ದೀವಿ, ಅಂದರೆ ಅದಾಗಿದೆ ಇದಾಗಿದೆ ಒಂದಿಷ್ಟು ರೂಮರ್ಸು. ಏನೂ ಆಗಿಲ್ಲ ಅವರಿಗೆ. ಸಣ್ಣ ಒಂದು ಲೋ ಬಿ ಪಿ ಥರ ಒಂದಾಗಿ ಇದಾಗಿತ್ತು ಅಷ್ಟೇ, ಬೇರೆ ಏನೂ ಇಲ್ಲ. ಕೆಲವು ಚಾನಲ್ಸಲ್ಲಿ ನೋಡ್ತಾ ಇದ್ದೀವಿ, ದಯವಿಟ್ಟು ಅದಕ್ಕೆ ಎಂಟರ್ಟೈನ್ ಮಾಡಬೇಡಿ. ಅವ್ರಿಗೇನೂ ಆಗಿಲ್ಲ. ಒಂದಿಂದಲೇ ಎಲ್ಲ ಹುಷಾರಾಗಿ ರೆಸ್ಟ್ ಮಾಡ್ತಿದ್ದಾರೆ. ನಾಳೆಯಿಂದ ನಮ್ಮ ಕ್ಯಾಂಪೇನಿಂಗ್ ಸ್ಟಾರ್ಟ್ ಆಗ್ತಾರೆ, ಮತ್ತೆ ಜಾಯ್ನ್ ಆಗ್ತಾರೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಪ್ರೆಸ್ ಮೀಟಿಗೆ ಕರಿತೀನಿ, ಪ್ಲೀಸ್ ಬಿ ಸೀಟೆಡ್. ಇದೀಗ ಸಿನಿಮಾಗೆ ಶಕ್ತಿಯಾಗಿ ನಿಂತಿರೋದಕ್ಕಾಗಿ 26ನೇ ತಾರೀಕು ಲಾಂಚ್ ಆಗ್ತಾ ಇದ್ರಿ, ದಯವಿಟ್ಟು ಮಾತಾಡಿ. ಎಲ್ರಿಗೂ ನಮಸ್ತೆ. ಬಲರಾಮನ ದಿನಗಳು ಇದೇ 26ಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಮೇಡಮ್ ಆಲ್ಮೋಸ್ಟ್ ಒನ್ ಇಯರ್ ಮುಂಚೆ ಮೀಟ್ ಮಾಡಿದ್ದವ್ರನ್ನ. ಸೊ ಅವತ್ತಿಂದನೂ ನಮ್ಮ ಸಂಸ್ಥೆನೇ ಇದನ್ನು ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ಫಸ್ಟ್ ಡೇಯಿಂದ ಹೇಳ್ತಾ ಇದ್ರು. ಅವ್ರಿಗೆ ನಾವಲ್ದಲ್ಲೇ ಬಹಳಷ್ಟು ಜನ ಸಹ ಅಪ್ರೋಚ್ ಮಾಡಿದರು. ಅದನ್ನೆಲ್ಲ ಬಿಟ್ಟು ನಮ್ಮನ್ನು ನಂಬಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಮೋರ್ ಓವರ್ ಈ ಸಿನಿಮಾದಲ್ಲಿ ಅಂದರೆ ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ ಬಲರಾಮನ ದಿನಗಳು ಒಂದು ಸಿನಿಮಾ ಅಂತ ಗೊತ್ತಿತ್ತು. ಡೈರೆಕ್ಟರ್ ಹೇಳಿದ್ರು, ಇಲ್ಲ ಸರ್ ಇದು ನೆಕ್ಸ್ಟ್ ಪಾರ್ಟ್ ಆಫ್ ಆ ದಿನಗಳು ಅಂತಂದರು. ದಟ್ ಈಸ್ ವೇರ್ ಐ ಗಾಟ್ ಎಕ್ಸೈಟೆಡ್ ಸರ್, ಟು ಬಿ ಫ್ರ್ಯಾಂಕ್. ಸೊ ಆ್ಯಂಡ್ ಮೋರ್ ಓವರ್ ಮ್ಯೂಸಿಕ್ ಡೈರೆಕ್ಟರ್ ಫಸ್ಟ್ ಟೈಮ್, ಐ ಹೋಪ್ ಅವರು ಫಸ್ಟ್ ಟೈಮ್ ಕನ್ನಡದಲ್ಲಿ ಮಾಡ್ತಾ ಇರೋದು. ತುಂಬ ಬ್ಯೂಟಿಫುಲ್ RR ಸ್ಕೋರ್ ಮಾಡಿದ್ದಾರೆ. ಸಾಂಗ್ಸು ತುಂಬ ಚೆನ್ನಾಗಿದೆ. ಸೊ ನಾಡಿದ್ದು ಗುರುವಾರ ಪ್ರೀಮಿಯರ್ ಶೋಸ್ ಇರುತ್ತೆ ಬ್ಯಾಂಗ್ಳೂರು ಮತ್ತು ಮೈಸೂರಲ್ಲಿ. ಸೊ ಪ್ಲೀಸ್ ಆಲ್ ಆಫ್ ಯು ಪ್ಲೀಸ್ ವಾಚ್ ಪ್ರೀಮಿಯರ್ ಶೋ ನೋಡಿ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಸೊ ಥ್ಯಾಂಕ್ಸ್ ಟು ಬನ್ನಿ ಅರುಣ್ ಅವರು ಪ್ಲೀಸ್ ಜಾಯಿನ್. ಪ್ರತಾಪ್ ನಾರಾಯಣ್ ಸರ್ ಪ್ಲೀಸ್ ಪ್ಲೀಸ್. ಹರಿ ಸರ್ ಶುರು ಮಾಡ್ಬೋದು. ಎಸ್ ಪ್ಲೀಸ್. ವಿಲ್ ಸ್ಟಾರ್ಟ್ ದ Q&A. ಓಕೆ ಅಲ್ವಾ? ಶುರು ಮಾಡಿ. ಓಕೆ ಮೈಕ್ ಹೊರಗಡೆ ಇರುವಂತ ಆಡಿಯನ್ಸ್ ದೃಷ್ಟಿಕೋನದಲ್ಲಿ ನೀವು ಹೇಳೋದಾದ್ರೆ ಎಲ್ಲ ಒಂದ್ ಕಡೆ ಚಿತ್ರತಂಡ ಇದನ್ನ ಅಂದ್ರೆ ಆರೋಗ್ಯದ ವಿಚಾರದಲ್ಲಿ ಖಂಡಿತ ನಾನು ಹೇಳ್ತಾ ಇದ್ದೀನಿ, ಅದು ನೆಗೆಟಿವ್ ಆಗಿ ನಾವು ತಗೊಳ್ತಾ ಇಲ್ಲ ಮಾತಂತೂ. ಎಲ್ಲ ಪ್ರಚಾರದ ಅನಿವಾರ್ಯತೆ ಹೀಗೆ ಮಾಡಿದ್ರ ಹೀಗೆ ಅಂತ ಒಂದಿಷ್ಟು ಕಲ್ಪನೆಗಳು ಬಂದಾಗ ಅದಕ್ಕೆ ಯಾವ ರೀತಿ ಚಿತ್ರತಂಡ ಸಮರ್ಥನೆ ಕೊಡ್ತೀರಿ ಅಂತ. ಈಗ ನಾನು ಹಿಂಗೆ ಇದೀನಲ್ಲ ನೋಡೋದಕ್ಕೆ, ನಾನು ಒಂದು ವೇಳೆ ಕುಸ್ದಿದ್ರೆ ನೀವು ಓಕೆ ಅದು ಪಾಪ ಹೆಂಗೋ ಸಿನಿಮಾಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ವಿನೋದ್ ಅವರು ಅಷ್ಟು ಗಟ್ಟಿಮುಟ್ಟಾಗಿರೋರು, ಅವರು ಕುಸಿದ್ರೆ ಅದು ಪಾಸಿಟಿವ್ ಪಬ್ಲಿಸಿಟಿ ಹೇಗಾಗುತ್ತೆ, ಅಥವಾ ಅದನ್ನ ಬೇಕು ಅಂತ ಆ ಥರ ಗಿಮಿಕ್ ಯಾರು ಮಾಡಕ್ ಹೋಗ್ತಾರೆ? ಈ ಥರದ್ದು ಏನೂ ಇಲ್ಲ. ನಿಜವಾಗ್ಲೂ ಹಿ ವಾಸ್ ಅನ್ವೆಲ್, ಅದರಿಂದ ಅದು ಆಯಿತು ಅಷ್ಟೇ.
ಅಲ್ಲ ಅಂದ್ರೆ ಈಗ ನೀವು ಫೇಸ್ ಮಾಡಿರ್ತೀರಾ, ಅದಕ್ಕೆ ನಿಮ್ಮ ಮುಖಾಂತರ ಒಂದು ಉತ್ತರ ಸಿಗ್ಲಿ ಅನ್ನೋದಕ್ಕೆ ಹೌದು ಕೇಳಿದ್ದು ಸರ್, ಸರ್. ಅದೇ ನಾನು ಹೇಳ್ತಿರೋದು. ಒಂದಷ್ಟು ಒಳ್ಳೇದಾಯ್ತು ನೀವು ಕೇಳಿದ ಪ್ರಶ್ನೆ, ಥ್ಯಾಂಕ್ ಯು ಪ್ರಶ್ನೆ ಕೇಳಿದ್ದಕ್ಕೆ. ಆದರೆ ಇದೊಂದು ಗಿಮಿಕ್ ಆಗಿ ಆಗಿರುವಂಥದ್ದಲ್ಲ, ಇದು ಜೆನ್ಯೂನ್ ಆಗಿ ಆಯಿತು. ಇನ್ಫ್ಯಾಕ್ಟ್ ನಾವು ಮೊದಲು ಯಾರಿಗೂ ಹೇಳಿರಲಿಲ್ಲ, ಅದು ನ್ಯೂಸ್ ಆಚೆ ಹೋದಾಗ ನಾವು ಅನಿವಾರ್ಯತೆಯಿಂದ ನಾವು ಅದನ್ನ ಕಡೆಗೆ ಹೌದು ಈ ಥರ ಅವ್ರು ಕೊಲ್ಯಾಪ್ಸ್ ಆದರೂ ಅವರ ಆರೋಗ್ಯ ಕೆಟ್ಟಿದೆ ಅಂತ ಒಪ್ಕೊಂಡ್ವಿ.